ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಜ್ ರೆಸಿಪೀಸ್ ಬೈ ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಳೆ ಕಾಲದ ರೆಸಿಪಿಯನ್ನು ನೋಡೋಣ. ಇದು ಅಕ್ಕಿ ಕಾಯಿ ವಡೆ. 3 ಗಂಟೆಗಳ ಕಾಲ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಬ್ಯಾಚ್ ವೈಸ್ ರುಬ್ಬಬೇಕು. ಯಾಕೆಂದರೆ ನಾವು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಇದನ್ನು ರುಬ್ಬಬೇಕಾಗ್ತದೆ. ರುಬ್ಬುವಾಗ ಬರೀ ಅಕ್ಕಿ ಮತ್ತು ಉಪ್ಪು ಹಾಕಿದರೆ ಸಾಕು, ನೀರನ್ನು ಹಾಕೋದು ಬೇಡ. ಲಾಸ್ಟ್ ಬ್ಯಾಚ್ ನಾವೇನು ಮಾಡ್ತೀವೋ ಅದಕ್ಕೆ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು 3 ರಿಂದ 4 ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿ ಆಮೇಲೆ ಅದಕ್ಕೆ ಉಪ್ಪು ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ಳಿ. ಈ ಥರ ಮಾಡೋದ್ರಿಂದ ಅಕ್ಕಿ ಕಾಯಿ ವಡೆ ಸ್ವಲ್ಪ ಖಾರವಾಗಿ ರುಚಿಯಾಗಿರ್ತದೆ. ರುಬ್ಬಿದ ಎಲ್ಲ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡುವಾಗ ನೀರು ಹಾಕೋದು ಬೇಡ. ನಾವಿಲ್ಲಿ ವಡೆ ಮಾಡಲಿಕ್ಕೆ ಪ್ಲಾಸ್ಟಿಕ್ ಶೀಟನ್ನು ಉಪಯೋಗಿಸ್ತಾ ಇದ್ದೇವೆ. ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಉಂಡೆ ಕಟ್ಟಿ ಆಮೇಲೆ ಅದನ್ನು ಈ ಥರ ಪ್ಲಾಸ್ಟಿಕ್ ಶೀಟ್ನ ಒಳಗಡೆ ಇಟ್ಟು ಚಟ್ಟೆ ಮಾಡಿ ಕಾಯುತ್ತಿರುವ ಎಣ್ಣೆಗೆ ಬಿಡಬೇಕು. ಒಂದ್ಸಲ ಫ್ರೈ ಮಾಡುವಾಗ ಒಂದು ಬ್ಯಾಚಲ್ಲಿ 5 ರಿಂದ 6 ವಡೆ ಹಾಕಿದರೆ ಸಾಕು. ಮಧ್ಯಮ ಉರಿಯಲ್ಲಿ ಇದು ಕ್ರಿಸ್ಪಿ ಆಗುವವರೆಗೆ ಇದನ್ನು ಈ ಥರ ಫ್ರೈ ಮಾಡಬೇಕಾಗ್ತದೆ. ಮಧ್ಯದಲ್ಲಿ ವಡೆಯನ್ನು ಈ ಥರ ಫ್ಲಿಪ್ ಮಾಡಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ನೋಡಿ, ಈ ಥರ ಬಂದರೆ ಸಾಕು. ಕಲರ್ ಕರೆಕ್ಟಾಗಿದೆ. ಆಮೇಲೆ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಇರೋ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಸಾಯಂಕಾಲದ ಸ್ನ್ಯಾಕ್ ಆಗಿ ಮಕ್ಕಳಿಗೆ ಕೊಡ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ.